ಹಾಯ್ ಎಲ್ರಿಗೂ ನಮಸ್ಕಾರ. ಯಾರೆಲ್ಲ GDS ಗೆ ಅಪ್ಲಿಕೇಶನ್ ಹಾಕಬೇಕು ಅಂತ ವೇಟ್ ಮಾಡ್ತಾ ಇದ್ದೀರಾ, ಕೊನೆಗೋರು ಒಂದು ಒಳ್ಳೆ ಗುಡ್ ನ್ಯೂಸ್ ಅಂತ ಹೇಳ್ಬೋದು. ಯಾಕಪ್ಪ ಅಂದ್ರೆ ಗೌರ್ಮೆಂಟ್ ಕಡೆಯಿಂದ ಅಫಿಷಿಯಲ್ ಆಗಿ ನೋಟಿಫಿಕೇಶನ್ ಬಂದ್ಬಿಟ್ಟಿದೆ. ಅದೇನಪ್ಪ ಅಂದ್ರೆ 31ನೇ ತಾರೀಕಿಂದ ನಿಮಗೆ ಅಪ್ಲಿಕೇಶನ್ ಸ್ಟಾರ್ಟ್ ಆಗುತ್ತೆ. ಯಾವ ತರ ಅಪ್ಲಿಕೇಶನ್ ಹಾಕಬೇಕು, ಅಪ್ಲಿಕೇಶನ್ ಹಾಕಬೇಕಾದ್ರೆ ನಿಮ್ಮ ಹತ್ರ ಏನೇನು ಡಾಕ್ಯುಮೆಂಟ್ಸ್ ಇರಬೇಕಾಗತ್ತೆ, ಮತ್ತೆ ನಿಮಗೆ ಯಾವ್ಯಾವ ಪೋಸ್ಟ್ಗಳು ಖಾಲಿ ಅದಾವೆ, ಎಷ್ಟು ಪೋಸ್ಟ್ ಖಾಲಿ ಇದೆ, ಮತ್ತೆ ನಿಮಗೆ ಯಾವ ಪೋಸ್ಟ್ಗೆ ಎಷ್ಟು ನಿಮಗೆ ಸ್ಯಾಲರಿಯನ್ನ ಪೇ ಮಾಡ್ತಾರೆ, ನಿಮ್ಗೆ ಎಷ್ಟು ಸಂಬಳನ ಕೊಡ್ತಾರೆ, ಆ ತರ ಎಲ್ಲಾ ತರ ಡೀಟೇಲ್ಸ್, ಮತ್ತೆ ನಿಮ್ಗೆ ವಯೋಮಿತಿ ಎಷ್ಟಾಗಿರ್ಬೇಕು, ಎಲ್ಲಾ ತರ ಡೀಟೇಲ್ಸ್ ಈ ವಿಡಿಯೋದಲ್ಲಿ ಡೀಟೇಲ್ ಆಗಿ ಹೇಳ್ಕೊಡ್ತೀನಿ. ನೀವೇನಾದ್ರೂ ನಮ್ಮ ಚಾನಲ್ಗೆ ಹೊಸಬರಾಗಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಈ ವಿಡಿಯೋನ ಲೈಕ್ ಮಾಡಿ, ಆದಷ್ಟು ಜನರಿಗೆ ಶೇರ್ ಮಾಡಿ. ಇದು ಬಂದ್ಬಿಟ್ಟು ಗ್ರಾಮೀಣ್ ಡಾಕ್ ಸೇವಕ್ GDS ಆನ್ಲೈನ್ ಎಂಗೇಜ್ಮೆಂಟ್ ಶೆಡ್ಯೂಲ್ 2 ಜುಲೈ 2026 ಅಂತ ಇದೆ. ಇಲ್ಲಿ ನೋಡ್ತಾ ಇರ್ಬೋದು ನೀವು, ಆಲ್ರೆಡಿ ನಾನು ಪೇಜ್ ಓಪನ್ ಮಾಡಿದ್ದೀನಿ. ಇಲ್ಲಿ ಬಂದ್ಬಿಟ್ಟು ನೋಟಿಫಿಕೇಶನ್ ಬಿಟ್ಟಿದ್ದಾರೆ. ನೋಟಿಫಿಕೇಶನ್ ಅಲ್ಲಿ ಏನಿದೆ ಅಂತ ನೋಡ್ಕೊಳ್ಳೋಣ ಬನ್ನಿ. ಇಲ್ಲಿ ನೋಡ್ತಾ ಇರ್ಬೋದು ನೀವು, ಗವರ್ಮೆಂಟ್ ಆಫ್ ಇಂಡಿಯಾ, ಮಿನಿಸ್ಟರ್ ಆಫ್ ಕಮ್ಯುನಿಕೇಶನ್, ಡಿಪಾರ್ಟ್ಮೆಂಟ್ ಆಫ್ GDS ಸೆಲೆಕ್ಷನ್ ಅಂತ ಇದೆ. ಇಲ್ಲಿ ಕೆಳಗಡೆ ಸ್ಕ್ರಾಲ್ ಮಾಡಿ ರಿಜಿಸ್ಟ್ರೇಷನ್ ಅಪ್ಲಿಕೇಶನ್ ಎಡಿಟ್ ಕರೆಕ್ಟ್ ವಿಂಡೋಸ್ ಅಂತ ಎಲ್ಲ ಡೀಟೇಲ್ ಆಗಿ ಕೊಟ್ಟಿದ್ದಾರೆ. ಇಲ್ಲಿ ಕೆಳಗಡೆ ನೋಡಬಹುದು ಆನ್ಲೈನ್ ಒನ್ ಟೈಮ್ ರಿಜಿಸ್ಟ್ರೇಷನ್ ಶೆಡ್ಯೂಲ್ ಅಂದ್ರೆ ಟೈಮಿಂಗ್ ಅಂದ್ರೆ 31/8/2026 ನಿಮ್ಗೆ 31ನೇ ತಾರೀಕಿಗೆ ನಿಮ್ಗೆ ರಿಜಿಸ್ಟ್ರೇಷನ್ ಡೇಟ್ ಇರುತ್ತೆ. ಅಪ್ಲಿಕೇಶನ್ ಹಾಕಿದಿರಲ್ಲ, ಅಪ್ಲಿಕೇಶನ್ ಹಾಕೋದಕ್ಕಿಂತ ಮುಂಚೆ ರಿಜಿಸ್ಟ್ರೇಷನ್ ಅಂತ ಇರುತ್ತೆ. ರಿಜಿಸ್ಟ್ರೇಷನ್ ಮಾಡ್ಕೊಂಡಿದ್ದಾದ್ಮೇಲೆ ನೀವು ಲಾಗಿನ್ ಮಾಡಿ ಅಪ್ಲಿಕೇಶನ್ ಹಾಕ್ಬೇಕಾಗಿರುತ್ತೆ. ಅದು ರಿಜಿಸ್ಟ್ರೇಷನ್ ಮಾಡ್ಕೊಳಕ್ಕೇನೆ ಅವರು 2 ಡೇಸ್ ನಿಮ್ಗೆ 2 ಡೇಸ್ ಟೈಮ್ ಕೊಟ್ಟಿದ್ದಾರೆ. ಯಾವಾಗ 31 ಇಂದ 1ನೇ ತಾರೀಕು 2ನೇ ತಾರೀಕಿಗೆ ಅಪ್ಲಿಕೇಶನ್ ಸ್ಟಾರ್ಟ್ ಆಗುತ್ತೆ. ಸಬ್ಮಿಷನ್ ಆಫ್ ಅಪ್ಲಿಕೇಶನ್ ಅಂದ್ರೆ ನಿಮ್ಗೆ ಅಪ್ಲಿಕೇಶನ್ ಹಾಕೋದು ಯಾವಾಗ ಅಂದ್ರೆ 2/9/2026 ನೀವು ಅಪ್ಲಿಕೇಶನ್ ನ ಹಾಕ್ಬೇಕಾಗಿರುತ್ತೆ. ಇಲ್ಲಿ ಬಂದ್ಬಿಟ್ಟು ನಿಮ್ಗೆ ರಿಜಿಸ್ಟ್ರೇಷನ್ ಅಪ್ಲಿಕೇಶನ್ ಕರೆಕ್ಷನ್, ನಿಮ್ಮ ಅಪ್ಲಿಕೇಶನ್ ಲಾಸ್ಟ್ ಡೇಟ್ ಬಂದ್ಬಿಟ್ಟು 23/9/2026 ನಿಮ್ಗೆ ಕೊನೆ ದಿನಾಂಕ ಆಗಿರುತ್ತೆ ಅಪ್ಲಿಕೇಶನ್ ಹಾಕೋದು. ಮತ್ತೆ ನಿಮ್ಗೆ ಯಾವ್ಯಾವ ಪೋಸ್ಟ್ಗಳು ಖಾಲಿ ಇದೆ ನೋಡೋಣ ಅಂದ್ರೆ, ಇಲ್ಲಿ ನೋಡ್ತಾ ಇರ್ಬೋದು ನೀವು, ಬ್ರಾಂಚ್ ಪೋಸ್ಟ್ ಮಾಸ್ಟರ್ ಅಂತ ಇದೆ, BPM ಹುದ್ದೆ ಖಾಲಿ ಇದೆ. ನೆಕ್ಸ್ಟ್ ಒಂದು ಬಂದು ಮತ್ತೆ ಅಸಿಸ್ಟೆಂಟ್ ಬ್ರಾಂಚ್ ಪೋಸ್ಟ್ ಮಾಸ್ಟರ್ ಅಂತ ಇರುತ್ತೆ, ABPM ಅದು ಕೂಡ ಖಾಲಿ ಇದೆ. ಮತ್ತೆ ಡಾಕ್ ಸೇವಕ್ ಅದು ಕೂಡ ಪೋಸ್ಟ್ ಖಾಲಿ ಇದೆ. ಇದಕ್ಕೆ ನೀವು ಅಪ್ಲೈ ಮಾಡ್ಬೇಕಂದ್ರೆ ನಿಮ್ಗೆ ಎಷ್ಟು ಸ್ಯಾಲರಿ ಸಿಗುತ್ತೆ, ಯಾವ್ಯಾವ ಪೋಸ್ಟ್ ಗಳಿಗೆ ಎಷ್ಟೆಷ್ಟು ಸ್ಯಾಲರಿ ಸಿಗುತ್ತೆ, ನಿಮ್ಗೆ BPM ಗೆ ನಿಮ್ಗೆ 12,000 29,000 ನಿಮ್ಗೆ ಸ್ಯಾಲರಿ ಸಿಗುತ್ತೆ. ಮತ್ತೆ ಇಲ್ಲಿ ನಿಮ್ದು ABPM ಡಾಕ್ ಸೇವಕ್ಕೆ 10,000 24,000 ನಿಮ್ಗೆ ಡಾಕ್ ಸೇವಕ್ಕೆ ಅಪ್ಲಿಕೇಶನ್ ಸ್ಟಾರ್ಟಿಂಗ್ಗೆ ಅಷ್ಟೊಂದು ಸ್ಯಾಲರಿ ಸಿಗುತ್ತೆ. ಯಾಕಂದ್ರೆ 10,000 ತುಂಬಾನೇ ಕಡಿಮೆ ಆಗುತ್ತೆ. ಅದಕ್ಕೋಸ್ಕರ ನೀವು ಏನಪ್ಪಾ ಇದು 10,000ನೇ ಕೊಡ್ತಾರೆ ಅಂತ ಅನ್ಕೋಬೇಡಿ. ಯಾಕಪ್ಪ ಅಂದ್ರೆ ಬರ್ತಾ ಸ್ಯಾಲರಿನ ಇನ್ಕ್ರೀಸ್ ಮಾಡ್ಕೊಂತ ಹೋಗ್ತಾರೆ ಗೌರ್ಮೆಂಟ್ ಕಡೆಯಿಂದ. ಸ್ಯಾಲರಿ ಈಗ 10,000 ಇದ್ರೆ 10,000ನೇ ಇರಲ್ಲ, ಆತರ ಇರುತ್ತೆ. ಅದಕ್ಕೋಸ್ಕರನೇ ನೀವು ಗೌರ್ಮೆಂಟ್ ಸ್ಯಾಲರಿ ಅಲ್ವಾ, ಇದಕ್ಕೆ ನಿಮ್ಗೆ ಎಲ್ಲಾ ತರ ಸೌಲಭ್ಯಗಳು ಸಿಗ್ತಾನೆ ಇರುತ್ತೆ. ಇಲ್ಲಿ ಏಜ್ ಲಿಮಿಟ್ ಬಂದು 18 ಇಯರ್ ಮೇಲಿರ್ಬೇಕು. ಅಂದ್ರೆ ನಿಮ್ಗೆ 18 ವರ್ಷದ ಮೇಲಿರ್ಬೇಕು, 40 ವರ್ಷದ ಒಳಗಡೆ ಇರ್ಬೇಕು. ಇದು ಯಾರೆಲ್ಲ ಕಾಮನ್ ಆಗಿ 18 ವರ್ಷದ ಮೇಲೆ ಇರ್ಬೇಕು, 40 ವರ್ಷದ ಒಳಗಡೆ ಇರಬೇಕು. ಬಟ್ ನಿಮ್ಗೆ ಕಾಸ್ಟ್ ವೈಸ್ ಮತ್ತೆ ನಿಮ್ದು ಏನಾದ್ರು ಡಿಸೇಬಿಲಿಟಿ ಪರ್ಸನ್ ಆತರ ಏನಾದ್ರು ಇದ್ರೆ ನಿಮ್ಗೆ ಏಜ್ ರಿಲ್ಯಾಕ್ಸೇಷನ್ ಕೊಡ್ತಾರೆ. ಈಗ SC/ST ಕಾಸ್ಟ್ ನವರಾಗಿದ್ರೆ ನಿಮ್ಗೆ 5 ವರ್ಷ ಏಜ್ ರಿಲ್ಯಾಕ್ಸೇಷನ್ ಕೊಡ್ತಾರೆ. ಮತ್ತೆ ಬ್ಯಾಕ್ವರ್ಡ್ ಕ್ಲಾಸಸ್ OBC ಅವರಾಗಿದ್ರೆ 3 ವರ್ಷದ ರಿಲ್ಯಾಕ್ಸೇಷನ್ ಕೊಡ್ತಾರೆ. ಮತ್ತೆ ಎಕನಾಮಿಕಲಿ ವೀಕರ್ ಸೆಲೆಕ್ಷನ್ ಅಂತ EWS ಅಂತ ಇರುತ್ತಲ್ಲ, ಅವ್ರಿಗಿನ್ನು ರಿಲ್ಯಾಕ್ಸೇಷನ್ ಕೊಟ್ಟಿಲ್ಲ ಇಲ್ಲಿ. ಮತ್ತೆ ಇಲ್ಲಿ ನಿಮ್ದು PWBD ಅಂತ ಇರುತ್ತಲ್ಲ, ಅವ್ರಿಗೆ 10 ವರ್ಷ ಏಜ್ ರಿಲ್ಯಾಕ್ಸೇಷನ್ ಕೊಟ್ಟಿದ್ದಾರೆ. ಮತ್ತೆ PWBD ಪ್ಲಸ್ OBC ಇದ್ದವ್ರಿಗೆ 13 ವರ್ಷ ಏಜ್ ರಿಲ್ಯಾಕ್ಸೇಷನ್ ಕೊಟ್ಟಿದ್ದಾರೆ. SC/ST PWD ಒಳಗಡೆ SC/ST ಕಾಸ್ಟ್ ನವರಿದ್ರೆ 15 ವರ್ಷ ನಿಮ್ಗೆ ಏಜ್ ರಿಲ್ಯಾಕ್ಸೇಷನ್ ಕೊಟ್ಟಿದ್ದಾರೆ. ಎಜುಕೇಶನ್ ಕ್ವಾಲಿಫಿಕೇಶನ್ ಜಾಸ್ತಿ ಏನಿರಲ್ಲ, ಇಲ್ಲಿ ನೀವು 10th ಓದಿದ್ರೆ ಸಾಕು ಇದಕ್ಕೆ ಅಪ್ಲೈ ಮಾಡ್ಬೋದು. ಇಲ್ಲಿ ಯಾವುದೇ ತರ ನಿಮ್ಗೆ ಬೇರೆ ತರ ಏನು ಇರಲ್ಲ. ಇಲ್ಲಿ ಎಕ್ಸಾಮ್ ಬರೆಯೋ ಅವಶ್ಯಕತೆ ಇಲ್ಲ ನಿಮ್ದು. ಮತ್ತೆ ನೀವು ಬೇರೆ ಎಕ್ಸಾಮ್ ಅಲ್ಲಿ, ಗೌರ್ಮೆಂಟ್ ಎಕ್ಸಾಮ್ ಅಂದ್ರೆ ಎಲ್ಲಾ ತರ ಗೌರ್ಮೆಂಟ್ ಅಪ್ಲಿಕೇಶನ್, ಗೌರ್ಮೆಂಟ್ ಜಾಬ್ ಅಂದ್ರೆ ಎಲ್ಲಕ್ಕೂ ಹೋಗಿ ಎಕ್ಸಾಮ್ ಬರಿಬೇಕಾಗಿರುತ್ತೆ. ಇಲ್ಲಿ ತರ ಯಾವುದೇ ತರ ಫಿಸಿಕಲ್ ಇರಲ್ಲ, ನೇರ ನೇಮಕಾತಿ ಇರುತ್ತೆ. ಯಾವುದೇ ತರ ಫಿಸಿಕಲ್ ಇರಲ್ಲ, ಮತ್ತೆ ನಿಮ್ದು ಎಕ್ಸಾಮ್ ಇರಲ್ಲ, ಯಾವುದೇ ತರ ಏನು ಪ್ರಾಬ್ಲಮ್ ಇರಲ್ಲ. ಬರೀ ನೀವು ಅಪ್ಲಿಕೇಶನ್ ಹಾಕಿದ್ರೆ ಸಾಕು, ನೀವು ಸೆಲೆಕ್ಟ್ ಆದ್ಮೇಲೆ ನೀವು ಹೋಗಿ ಜಾಬ್ಗೆ ಜಾಯಿನ್ ಆಗ್ಬೋದು. ಆ ತರ ಇರುತ್ತೆ. ಎಲ್ಲಾ ತರ ಡೀಟೇಲ್ಸ್ ನಿಮ್ಗೆ ಅರ್ಥ ಆಗಿದೆ ಅಂತ ಅನ್ಕೊಂತೀನಿ. ಮುಂದಿನ ವಿಡಿಯೋದಲ್ಲಿ ಯಾವ ತರ ರಿಜಿಸ್ಟ್ರೇಷನ್ ಮಾಡ್ಕೊಂತಾರೆ ಅಂತ ಮುಂದಿನ ವಿಡಿಯೋದಲ್ಲಿ ಹೇಳ್ಕೊಡ್ತೀನಿ. ರಿಜಿಸ್ಟ್ರೇಷನ್ ಸ್ಟಾರ್ಟ್ ಆದ್ಮೇಲೆ ಇದೇ ತರ ಅಪ್ಡೇಟ್ ಬೇಕಾದಲ್ಲಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಈ ವಿಡಿಯೋನ ಲೈಕ್ ಮಾಡಿ, ಆದಷ್ಟು ಜನರಿಗೆ ಶೇರ್ ಮಾಡಿ.